ಹಾಯ್ ಹಲೋ ಎವ್ರಿವನ್, ಮೈಸೆಲ್ಫ್ ಡಾಕ್ಟರ್ ಸುನಿಲ್, ಯುವರ್ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್. ಅವಾಗೆ ನೋಡಿದಾಗೆ ನಿಮ್ಮ ಮಗುಗೂ ಏನಾದರೂ ತುಂಬ ತಲೆ ಕೇರ್ತಾ ಇದೆ, ತಲೆಯಲ್ಲಿ ಏನಾದರೂ ಏನಿದೆ ಅಂದರೆ ಲೈಸ್ ಇನ್ಫೆಸ್ಟೇಷನ್ ಆಗಿದೆ ಅಂದರೆ ಮಗುಗೆ, ದಿಸ್ ವಿಡಿಯೋ ಇಸ್ ಫಾರ್ ಯು. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ಏನೇನು ಸಮಸ್ಯೆ ತುಂಬಾ ಇರುತ್ತೆ, ಮೋಸ್ಟ್ ಆಫ್ ದ ಚಿಲ್ಡ್ರನ್ಗೆ ಇರುತ್ತೆ. ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದಕ್ಕೆ ಏನು ಟ್ರೀಟ್ಮೆಂಟ್ ಆಪ್ಷನ್ ಅಂತ ಕೇಳ್ತೀರಾ? ಈ ಥರ ನಿಟ್ ಕೂಮ್ಸ್ ಬರುತ್ತಲ್ಲ, ನಿಟ್ ಕೂಮ್ಸ್ ಅಂದರೆ ಸ್ಮಾಲ್ ಬ್ರಸ್ಟಲ್ಸ್ ಇರುತ್ತೆ ಮತ್ತು ಸ್ಪೇಸ್ ಕಡಿಮೆ ಇರುತ್ತೆ, ಅದನ್ನು ತಗೊಬೇಕು. ಕೂಂಬೌಟ್ ಮೆಥಡ್ ಅಂತ ಕರೀತಾರೆ. ಕೂಂಬೌಟ್ ಮೆಥಡ್ ಅಂತಂದರೆ ಫಸ್ಟ್ ಹೇರ್ನೆಲ್ಲ ರಿನ್ಸ್ ಮಾಡಬೇಕು, ಶಾಂಪೂ ಮಾಡಬೇಕು, ಅದಾದಮೇಲೆ ಕಂಡೀಷ್ನರ್ ಅಪ್ಲೈ ಮಾಡಬೇಕು. ಹೇರ್ ಎಲ್ಲ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಅದೆಲ್ಲ ಮಾಡಾದ್ಮೇಲೆ ಒಂದೊಂದೇ ಸ್ಮಾಲ್ ಪೀಸಸ್ ಆಫ್ ಹೇರ್ ಅಂದರೆ ಸ್ಮಾಲ್ ಪಾರ್ಟ್ಸ್ ಆಫ್ ಹೇರ್ನ ತಗೊಂಡು ಬೇಸ್ ಆಫ್ ದ ಹೇರಿಂದ ಈ ಥರ ಕೂಂಬೌಟ್ ಮಾಡಬೇಕು. ಫುಲ್ ಹೆಡ್ನ ಕವರ್ ಮಾಡಿ ಎಲ್ಲಾನು ಕೂಂಬೌಟ್ ಮಾಡಿದಾಗ ಎಗ್ಸ್ ಆಚೆ ಬರುತ್ತೆ ಮತ್ತು ಲೈಸ್ ಏನಿರುತ್ತಲ್ಲ ಅದು ಆಚೆ ಬರುತ್ತೆ. ಈ ಥರ ಮಾಡಿದ್ರೆ ಎಲ್ಲ ಎಗ್ಸ್ ಮೋಸ್ಟ್ಲಿ ಕವರ್ ಆಗೋದಿಲ್ಲ. ಸಮ್ಟೈಮ್ಸ್ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಇನ್ಫೆಸ್ಟೇಷನ್ ಕಂಟಿನ್ಯೂ ಆಗುತ್ತೆ. ಈ ಸಮಸ್ಯೆ ಅನ್ನೋದು ಕಂಪ್ಲೀಟಾಗಿ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಮೆಡಿಸಿನ್ಸ್ ಏನು ಯೂಸ್ ಮಾಡ್ಬೋದು ಅಂದರೆ, ನಾನು ಸಜೆಸ್ಟ್ ಮಾಡೋದೇನೆಂದರೆ ಈ ಮೆಡಿಸಿನ್ ಇರುತ್ತಲ್ಲ ಇದನ್ನು ಮೋರ್ ದ್ಯಾನ್ 2 months ಇರೋ ಬೇಬೀಸ್ಗೆ ಯೂಸ್ ಮಾಡ್ಬೋದು, ಮತ್ತು ಇದನ್ನು ಮೋರ್ ದ್ಯಾನ್ 6 months ಇರೋ ಬೇಬೀಸ್ಗೆ ಚಿಲ್ಡ್ರನ್ಗೆ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡಬೇಕು ಬೋತ್ ಮೆಡಿಸಿನ್ಸ್ ಅಂತ ಅಂದರೆ, ಫಸ್ಟ್ ಹೇರ್ನೆಲ್ಲ ವಾಶ್ ಮಾಡಬೇಕು, ಇಲ್ಲಾಂದರೆ ರಿನ್ಸ್ ಮಾಡಬೇಕು. ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಬೋದು, ಇಲ್ಲಾಂದರೆ ಶಾಂಪೂ ಯೂಸ್ ಮಾಡಿ ಹೇರ್ನ ವಾಶ್ ಮಾಡಾದ್ಮೇಲೆ ಶಾಂಪೂನ ಕ್ರೀಮ್ ಇರುತ್ತಲ್ಲ ಫುಲ್ ತಲೆಗೆ ಅಪ್ಲೈ ಮಾಡಬೇಕು. ರಿನ್ಸ್ ಮಾಡಾದ್ಮೇಲೆ ಅಪ್ಲೈ ಮಾಡಾದ್ಮೇಲೆ 10 minutes ಬಿಡಬೇಕು. 10 minutes ವೆಯ್ಟ್ ಮಾಡಾದ್ಮೇಲೆ ಮತ್ತೆ ರಿನ್ಸ್ ಆಫ್ ಮಾಡಬೇಕು ಪ್ಲೇನ್ ವಾಟರಲ್ಲಿ, ಮತ್ತೆ ತೊಳಿಬೇಕು. ಅದಾದಮೇಲೆ 24 hours ಏನು ಶಾಂಪೂ ಆಗಲಿ ಎಣ್ಣೆ ಆಗಲಿ ಏನೂ ಹಚ್ಚಬಾರ್ದು. ಈ ಥರ ಮಾಡಬೇಕು. ಈ ಥರ ಮಾಡಿದ್ರಲ್ಲಿ ಲೈಸ್ ಏನಿರುತ್ತಲ್ಲ, ಲೈವ್ ಇನ್ಸೆಕ್ಟ್ಸ್ ಪ್ಯಾರಾಸೈಟ್ಸ್ ಎಲ್ಲ ಅದು ಸಾಯುತ್ತೆ. ಬಟ್ ಎಗ್ಸ್ ಅನ್ನೋದು ಅಲ್ಲೇ ಇರುತ್ತೆ. 1 week ಆದಮೇಲೆ ರಿಪೀಟ್ ಸೇಮ್ ಪ್ರೊಸೀಜರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮಂಡೇ ಈ ಥರ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಅಪ್ಲೈ ಮಾಡಿ ವೆಯ್ಟ್ ಮಾಡಿ ವಾಶ್ ಮಾಡಾದ್ಮೇಲೆ ನೆಕ್ಸ್ಟ್ ಮಂಡೇ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಬೇಕು. ಆ ಥರ ಇದ್ದಲ್ಲಿ ಎಗ್ಸ್ ಎಲ್ಲನೂ ಸಾಯುತ್ತೆ, ಮತ್ತೆ ಸಮಸ್ಯೆ ಬರೋದು ಕಡಿಮೆ ಇರುತ್ತೆ. ಇದೆಲ್ಲ ಮಾಡಾದ್ಮೇಲೆ ನಿಮ್ಗೆ ಸಮಸ್ಯೆ ಕಡಿಮೆ ಆಗಿಲ್ಲ ಅಂತಂದರೆ ಕನ್ಸಲ್ಟ್ ಯುವರ್ ಡಾಕ್ಟರ್. ಆ್ಯಂಡ್ ಮೇ ಬಿ ರೀಇನ್ಫೆಕ್ಷನ್ ಆಗ್ತಾ ಇರ್ಬೋದು, ಇಲ್ಲಾಂದರೆ ಬೆಡ್ಶೀಟ್ಸಿಂದ ಬರ್ತಾ ಇರ್ಬೋದು. ಬೇರೆ ಮೆಡಿಸಿನ್ ಆದರೂ ಅಡ್ವೈಸ್ ಮಾಡ್ತಾರೆ ನಿಮ್ಮ ಡಾಕ್ಟರ್. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ತಿ.